ಇಲ್ಲಿ ಹೆಂಗ್ ನೋಡ್ಬತ್ತವೆ ಊಟಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾನಂದ್ ವ್ಲಾಗ್ಸ್. ಸೊ ಇದು 5ನೇ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಲಾಸ್ಟ್ ಡೇ ಇನ್ ಥೈಲ್ಯಾಂಡಲ್ಲಿ. ಸೊ ಎಲ್ಲ ಥರ ಟಿಫನ್ನು ಮಾಡಿಸಿದ್ರು, ಬಟ್ ನಮ್ಗೆ ಯಾವುದು ಇಷ್ಟನೇ ಆಗಲಿಲ್ಲ. ಸ್ವಲ್ಪ ಚಿತ್ರಾನ್ನ ನೂಡಲ್ಸು ಅಂತ ತೊಗೊಂಡ್ವಿ, ಬಟ್ ಅದು ಕೂಡ ನಮ್ಗೆ ಇಷ್ಟ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವತ್ತು ಟಿಫನ್ನು ಚೆನ್ನಾಗೇ ಇರಲಿಲ್ಲ. ಸೊ ಎಗ್ಗು ತಿನ್ನಲೇಬೇಕಾಗಿತ್ತು, ತಿಂದು. ಇದು ಬಿಟ್ಟರೆ ಇದೆಲ್ಲ ಥಾಯ್ ಫುಡ್ಡು, ಇದಂತೂ ನಮ್ಗೆ ಇಷ್ಟನೇ ಆಗಲ್ಲ. ನೀವು ಒಂದ್ಸಲ ಟ್ರೈ ಮಾಡೋಂಗಿದ್ರೆ ಮಾಡಿ, ಯಾವುದೇ ಕಾರಣಕ್ಕೂ ನಿಮಗೂ ಕೂಡ ವಾಸನೆ ನೋಡಿದ್ರೇ ಆಗಲ್ಲ ಅನಿಸುತ್ತೆ. ಸೊ ಸೇಮ್ ಮತ್ತು ಅದೇ ಕುಕುಂಬರು ಮತ್ತು ಫ್ರೂಟ್ಸು ಇದನ್ನು ಹೇಳಬೇಕು ಅಂದ್ಕೊಂಡೆ ನಿಮಗೆ. ಮ್ಯಾಂಗೋ ಮೇಯ್ನು, ಮ್ಯಾಂಗೋ ಫುಲ್ಲು ಫೇಮಸ್ಸು ಅಂತ ಹೇಳ್ತಾರೆ, ಮ್ಯಾಂಗೋ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಬಟ್ ನಮಗೆ ಈ ಹೋಟೆಲಲ್ಲಿ ಮ್ಯಾಂಗೋ ಸ್ವಲ್ಪನೂ ಇಷ್ಟ ಆಗಲೇ ಇಲ್ಲ. ಸೊ ಕಾಫಿ 5 ದಿನ ಆದಮೇಲೆ ಫಸ್ಟ್ ಟೈಮು ಕಾಫಿ ಅಂತ ಕುಡಿತಾ ಇರೋದು, ಯಾಕಂದರೆ ಇಷ್ಟು ದಿನ ನಮಗೆ ಕಾಫಿನೇ ಸಿಕ್ಕಿರಲಿಲ್ಲ ಚೆನ್ನಾಗಿರೋದು. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನಮ್ಮೂರಿಗೆ ನಾವು ಬರಲೇಬೇಕಲ್ವಾ, ಸೊ ಹಾಗಾಗಿ ನಾವು ಹೊರಡ್ತಾ ಇದ್ದೀವಿ. ಡೈರೆಕ್ಟರ್ ರಮ್ಯಾ ಮೇಡಮ್ಗೆ ಜೈ, ಪ್ರೊಡ್ಯೂಸರ್ ಆನಂದ್ ಸರ್ಗೆ ಜೈ, ಕುಕಿಗೆ ಜೈ. ನಾನು ಕೂಡ ಜಾಸ್ತಿ ಟಿಫನ್ ಏನು ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ನೆನ್ನೆ ನೈಟು ನನಗೆ ತುಂಬಾ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಕ್ರೂಸ್ ಡಿನ್ನರಲ್ಲಿ ಕೂಡ ನಾನು ಸರಿಯಾಗಿ ಊಟನೇ ಮಾಡಲಿಲ್ಲ. ಸೊ ಹಿಂದಿನ ವ್ಲಾಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಬೆಳಗ್ಗೆನೂ ಕೂಡ ಈ ಬ್ರೆಡ್ಗಳನ್ನೆಲ್ಲ ತಿನ್ನೋದೇ ಬೇಡಪ್ಪ, ಬ್ರೆಡ್ ಸವಾಸನೇ ಬೇಡ ಅಂತ ನಮ್ಮನೆಯವರಂತೂ ನೀನು ಬ್ರೆಡ್ ಮುಟ್ಲೇ ಬೇಡ ಅಂತ ಹೇಳ್ಬಿಟ್ಟಿದ್ರು ನನಗೆ. ಸೊ ಹಾಗಾಗಿ ನಾನು ಬ್ರೆಡ್ ತೊಗೊಳ್ಳಿಲ್ಲ ಇವತ್ತು. ಇನ್ನು ಮನೆಗೆ ಹೋದ್ಮೇಲೆ ನಮ್ಮ ಊಟ ನಾವು ಮಾಡಲೇಬೇಕು. ಸೊ ಹಾಗಾಗಿ ನನಗೆ ನಮ್ಮ ಊಟ ಯಾವಾಗ ತಿಂತೀನೋ ಅನ್ನಿಸ್ಬಿಟ್ಟಿತ್ತು ನನಗೆ. ಆಮೇಲೆ ಎಲ್ಲರೂ ಕೂಡ ನೋಡಿ ನಿಂತ್ಕೊಂಡು ಮೀಟಿಂಗ್ ಎಲ್ಲ ಮಾಡಿಕೊಂಡು ಬಸ್ಸಲ್ಲಿ ಬಂದ್ವಿ. ಬಂದಾದಮೇಲೆ ಇಲ್ಲಿ ಪ್ರತಿಯೊಂದು ಕಡೆಯೂ ನಮಗೆ ಎಲ್ಲೇ ಯಾವುದೇ ಎಂಟ್ರಿ ಹೋಗ್ಬೇಕಂದ್ರೂ ನಮ್ಗೆ ಈ ಥರ ಸ್ಟಿಕ್ಕರ್ಸ್ನ ಅಂಟಿಸ್ತಾರೆ. ನಮ್ಮ ಕೈ ಫುಲ್ಲು ಹಾಳಾಗೋಗ್ಬಿಟ್ಟಿತ್ತು ಆ ಸ್ಟಿಕ್ಕರ್ನ ಅಂಟಿಸ್ಕೊಂಡು ಎಲ್ಲ ಕಡೆಯೂ ಸ್ಟಿಕ್ಕರ್ ಮೆತ್ತಾರೆ, ಇಲ್ಲ ಅಂತಂದರೆ ಸ್ಟಾಂಪ್ ಹೊಡಿತಾರೆ. ಅದು ಕೈಯೆಲ್ಲ ಒಂಥರ ಆಗೋಗ್ಬಿಟ್ಟಿತ್ತು. ಬಟ್ಟೆ ಮೇಲೆ ಅನಿಸಿದ್ರೆ 2 ನಿಮಿಷವೂ ಇರಲ್ಲ, ಬಿದ್ದೇ ಹೋಗ್ಬಿಡತ್ತೆ. ಸೊ ಇದು ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಲಾಸ್ಟ್ ದಿನವೂ ಕೂಡ. ಎಲ್ಲರಿಗೂ ತುಂಬಾ ಬೇಜಾರಾಗ್ತಿತ್ತು, ಎಲ್ಲರೂ ಹೋಗ್ತಾ ಇದ್ದೀವಲ್ಲ ಮನೆಗೆ ಅಂತ. ಆದರೂ ಚೆನ್ನಾಗಿತ್ತು, ಏನೋ ಒಂಥರ ಎಂಜಾಯ್ ಮಾಡಿದ್ವಿ ಎಲ್ಲರೂ ತುಂಬ ಖುಷಿಯಾಗಿ. ನೋಡಿ ಮತ್ತೆ ಇಲ್ಲಿ ಏನಾಯಿತು ಅಂತ ನೀವೇ ನೋಡಿ. 400 You can charge a big cosmetic. ಏನು? Cosmetic. No. Yeah. Matida. No. ನಾವು ಬರೀ ಮುಟ್ಟಿದ್ದಷ್ಟೇ ಹಾಕಿಲ್ಲ. ಒಳ್ಳೆ ಇದಾಡ್ದಂಗೆ ಆಡ್ತಾರೆ. ಅವರು ನಮಗೆ ಮುಟ್ಟಬೇಡಿ, ಮೇಕಪ್ ಎಲ್ಲ ಅಂಟುತ್ತೆ ಅದಕ್ಕೆ ಅಂತ ಹೇಳ್ತಿದ್ದಾರೆ. 100 ಬಾತ್ ಕೊಡಿ, ಮುಟ್ಟಿದ್ದೀರಾ ನೀವು ಅಂತ. ಅವ್ರಿಗೇನೋ ಅಪ್ಪ ಇಂಡಿಯನ್ಸ್ ಕಂಡ್ರೇ ಆಗಲ್ಲ ಅನ್ಸುತ್ತೆ. ಯಾರೋ ಒಬ್ರು ಹೇಳಿದ್ರು ಇಂಡಿಯನ್ಸ್ ಕಂಡ್ರೆ ಹಂಗೆ ಆಡೋದು ಅವರೆಲ್ಲರೂ ಅಂತ. ತುಂಬಾ ಬೇಜಾರಾಯಿತು ನಮಗೆ. ಇದೇ ಬಟ್ ಇಟ್ಕೊಂಡಿರ್ತಾನೆ ಅವತ್ತು, ಅಲ್ಲಿ ಆ ಬ್ಲೂ ಕಲರ್ ಇದೆಯಲ್ಲ ಆ ಬರ್ಡ್. ಮಂಕಿ ಶೋ, ಸಫಾರಿ ಬರ್ಡ್. ಅದಕ್ಕೂ ಬಾತ್ ಕೊಡಬೇಕು. ಇವರೇ ಬನ್ನಿ ಇಲ್ಲಿ. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಮರೈನ್ ಪಾರ್ಕಲ್ಲಿ ಇರೋದು ಸಖತ್ತಾಗಿದೆ. ಇವಾಗ ಟೈಮ್ ಎಷ್ಟು? 10:10 ಆಯಿತು. ಏನು কিনবিল ಮಾಡ್ಬಿಟ್ಟಿದ್ದಾವೆಲ್ಲ. ಹಲೋ
ಅಲ್ಲಿ ಬಂತು ಬಂತು ಬಂತು. ಹಾಯ್, ಹಿಂಗಿದೆ ನೋಡಿ ಇದು. ಎಲ್ಲದಕ್ಕೂ ಫುಡ್ ತಿನ್ಸೋದಕ್ಕೆ 100 ಬಾತ್ 200 ಬಾತ್. ಅಲ್ಲಂತೂ ಮಂಕಿ ಫೋಟೋ ಇಡ್ಸೋಕ್ಕೆ 800 ಬಾತ್ ಅಂತ ಹೇಳಿದ್ರು. ದುಡ್ಡಿಗೆ ಬೆಲೆನೇ ಇಲ್ಲ ಅಂಕಲ್. ಬಿಡಿಸ್ಬಿಟ್ರೆ ನಮ್ಮನ್ನ. ಎಷ್ಟು ಬ್ಲ್ಯಾಕ್ ಟ್ಯಾನ್. ಸ್ಪೈ ವಾರ್. ಅಲ್ಲೇ ಲಾಸ್ಟ್ ಸಿಗೋಣ. ಇಲ್ಲೇ ಇದೆ. ಅಣ್ಣ ಇಲ್ಲೇ ಬಾ, ಸ್ಟ್ರೈಟ್ ಕಾಣಿಸುತ್ತೆ ಅಣ್ಣ. ಈ ಸ್ಟ್ರೈಟ್ ಕಾಣಿಸುತ್ತೆ, ಅಲ್ಲಿ ಸೈಡ್ ಆಗುತ್ತೆ. ಇವತ್ತಿನ ಮಧ್ಯಾಹ್ನ ಊಟ ಕೂಡ ಒಂದು ಚೂರು ಚೆನ್ನಾಗಿರಲಿಲ್ಲ. ಬಾಳೆಹಣ್ಣಂತೂ ನೋಡೋಕ್ಕೇ ಆಗ್ತಿರ್ಲಿಲ್ಲ ನಮಗೆ. ಒಳ್ಳೆ ಮದುವೆ ಮನೆಯಲ್ಲಿ ಊಟ ಕುತ್ಕೊಂಡಿದ್ದಾರೆ. เรามีโปรโมชั่นดีๆมอบให้นะคะท่านใดที่ต้องการถ่ายรูปกับน้องโลมาค่ะจาก1คูปอง700 บาท700 บาทเรียวสไปซี่this part okay I know okay ladies and gentlemen this partช่วงนี้กลับมาประจำที่กันก่อนเลยนะคะ เอาอย่างนี้ดีกว่านะคุณเจียมคะก่อน ಎಲ್ಲಿ ಅಂಕಲ್? ಅಂಕಲ್ ಓ ಲಯನ್ ಸ್ಟಾಫ್ ಅಟ್ಯಾಕ್ ಮಾಡಿ ಸದೋದ್ರಂತ ರೀಸೆಂಟ್ ಆಗಿ. ಲೈನ್ ಏನ್ ಮಾಡಿ? ಕಾರ್, ಹೌದು, ಕಾರ್ ಹೊರಗಡೆ ನಿಂತಿದ್ರಂತೆ, ಸತ್ತೋಗ್ಬಿಟ್ಟ ಒಬ್ಬ. ಅದಕ್ಕೆ ಕರ್ಕೊಂಡು ಹೋಗಲ್ಲ. ನಿಲ್ಸ್ಬಿಟ್ಟು ಆಮೇಲೆ ಡೋರ್ ಓಪನ್ ಮಾಡಿದ್ರೆ ಮುಗಿತದೆ ಯಾರದು. ಅದಕ್ಕೆ ಎಲ್ಲ ಸ್ಲೋಲಿ ಹೋಗ್ತದೆ. ಸೆಕ್ಯೂರಿಟಿ ಇದೆ ನೋಡಿ. ಅದಕ್ಕೆ ರೋಡ್ ಮಾಡ್ಬಿಟ್ಟವ್ರೆ ನಮ್ಮ ಕಡೆ ಈ ಥರ. ಹಿಡಿದ್ರೆ ಮುಗೀತು ಸಿಂಹ ಹುಲಿ ಬಾಯಿಗೆ ಅಂತ. ಎಲ್ಲೈತಣ? ಬರುತ್ತೆ ನೆಕ್ಸ್ಟ್ ಬರುತ್ತೆ. ಈ ಜೀಬ್ರಾ ಇದೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ. ನಂದ ನೀನು ಆ ಕಡೆ ವಿಡಿಯೋ ಮಾಡ್ಕೊ, ನಾನು ಈ ಕಡೆ ಜೀಬ್ರಾ ಇದೆ ನೋಡಿ. ಆ ಕಡೆ ಏನಿಲ್ಲ ಮತ್ತೆ. ಪಿಕ್ಚರ್ ಅಲ್ಲಿ ರೈಟ್ ಸೈಡ್ ಪಿಕ್ಚರ್ ಹೋಯ್ತು. ಜೀಬ್ರಾ ಬ್ರೋ, ಜೀಬ್ರಾ ಮತ್ತೆ ಜಿರಾಫೆ ವಿಡಿಯೋ ಮಾಡ್ರಿ. ಕ್ರೊಕೊಡೈಲ್ ಇದೆಯಾ ಅಂತ ಕೇಳ್ತಾ ಇರೋದು ಸರ್. ಪಾಚಿ ಪಾಚಿ ಇದೆ ನೋಡಿ, ಹೆಂಗೆ ಪಾಚಿ. ಕಾಣಲಿಲ್ಲ ಅಂದ್ರೆ ಕರೆಕ್ಟ್ ಆಗಿ ನೋಡಿ ಕಾಣುತ್ತೆ. ಬ್ಲಾಕ್ ಅಂಡ್ ಗ್ರೀನ್ ಕಲರ್ ಪಾಚಿ. ಎಲ್ಲಾರ್ದು ಅಟೆನ್ಷನ್ ಇವಾಗ ಆ ಕಡೆ ಇದೆ ನೋಡಿ. ಹಿಂಗೆ ಲೈನ್ ಬಂತು ರೈಟ್ ಸೈಡ್ ಅಲ್ಲಿ ಲೈನ್. ಕಾಡ್ಕೊಂಡು ನೋಡಿ ಅಲ್ಲಿ ಲೆಫ್ಟ್ ಅಲ್ಲಿ ಮಧ್ಯದಲ್ಲಿ ಇಟ್ಟಿದ್ರೆ ಹೇಳು. ಎಲ್ಲಾರ್ದು ಅಟೆನ್ಷನ್ ಎಷ್ಟಿದೆ ಅಂತ ನೋಡ್ದೆ. ಅಷ್ಟೇ ನೀವು ಜಿಂಕೆ ವಿಡಿಯೋ ಮಾಡಿ ರೀಲ್ಸ್ ಮಾಡ್ಕೊಳ್ಳಿ. ಅಣ್ಣ 3 ಅವರ್ 4 ಅವಣ. ಕೇಳಿಸಲ್ಲ ಬಿಡೆ. ಅಯ್ಯಪ್ಪ ಇಲ್ಲೋಡಿ ಹೆಂಗ್ ನೋಡ್ಬತ್ತವೆ ಊಟಕ್ಕೆ.
What they give meat? Which meat? Meat free. ಝೀಬ್ರಾ ಕಾರ್ಸ್ ಎಲ್ಲ ಇಲ್ಲೆಲ್ಲ ಇಲ್ಲಿ ನಿಂತಿದೆ, ಯಾಕಂದ್ರೆ ಇದು ರೆಡ್ ಅಲರ್ಟು, ಅಂದ್ರೆ ಹೋಗಿ ಅಂತ. ನೋಡಿ ಅಲ್ಲಿ 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 ನೋಡಿ ಟೈಗರ್ ಹೆಂಗೆ. ರೈಟ್ ಸೈಡ್ ಅಲ್ಲಿ ನೋಡ್ಕೊಳ್ಳಿ, ರೈಟ್ ಸೈಡ್. ಹಾಯ್ ಬಾಯ್. ಇಲ್ಲಿ ನೋಡಿ ಯಪ್ಪ, ಸ್ವಿಮ್ಮಿಂಗ್ ಟೈಗರ್. ಇಲ್ಲಿ ನೋಡಿ ಇಲ್ಲಿ ಫೀಡಿಂಗ್ ಟೈಗರ್. ಟೈಗರ್ ಫೀಡಿಂಗ್ ನೋಡ್ಕೊಂಡ್ರಪ್ಪ. ಬನ್ರಿ ಎಲ್ಲ ಇಲ್ಲಿ ಇಷ್ಟೊಂದಿದೆ. ಕೇಳಿಸಲ್ಲ ಬಿಡೆ. ಟೈಗರ್ ನ ಫೀಡ್ ಮಾಡ್ತಾ ಇದೆ ನೋಡ್ಕೊಳ್ಳಿ, ಟೈಗರ್ ಫೀಡಿಂಗ್. ಇಲ್ಲಿ ಹೆಂಗ್ ನೋಡ್ಬತ್ತವೆ ಊಟಕ್ಕೆ. What they give meat? Which meat? ಟೈಗರ್. ಲಯನ್ಗಿಂತ ಆಕ್ಚುಲಿ ಟೈಗರ್ ನೋಡಕ್ ಚಂದ ಅಲ್ವಾ? ಲಯನ್ ಅಲ್ಲಿ ಯಾಕೋ ಈ ನಡುವೆ ಕೂದಲೇ ಇರಲ್ಲ, ಎಲ್ಲ ಬೋಳಿಸ್ಕೊಂಡ್ಬಿಟ್ಟಿರುತ್ತೆ. ಅದು ರೆಡ್ ಅಲರ್ಟ್ ಹತ್ರ ಝೀಬ್ರಾ ಗಾಡಿಗಳಿರುತ್ತೆ, ಯಾಕಂದ್ರೆ ತುಂಬಾ ಡೇಂಜರ್ ಪ್ಲೇಸಸ್ ಅವೆಲ್ಲ, ಈಗ ಟೈಗರು ಲಯನ್ ಎಲ್ಲ. ಸೊ ಹಂಗಾಗಿ ಝೀಬ್ರಾ ಗಾಡಿಗಳು ನೋಡಿ ಎಲ್ಲ. ಅಯ್ಯೋ ಅದೇನದು? ಏ ಏನದು? ಆದ್ರೂ ಸರ್ ಹುಲ್ಲು. ರಾಯಲ್ ಬೆಂಗಾಲ್ ಟೈಗರ್. ಯಂತ್ರ ಕಟ್ಸ್ಕೊಳ್ಳೋರು ಕೆಳಗಡೆ ಇದೆ. ಅವಾಗೆಲ್ಲ ಕರ್ಕೊಂಬಂದ್ರೆ ಭಯ ಪಡ್ತಾ ಇದ್ವಿ ನಾವು ಕಟ್ಟಿಸ್ಕೊಳಕ್ಕೆ. ಯಂತ್ರ ಕಟ್ಸ್ಕೊಳ್ಳೋರು ಓ ಆಟ ಆಡ್ತಾ ಇದ್ದೆ. ಅಣ್ಣ ನೋಡೋಣ, ಜಾಲಿ ಜಾಲಿ ಫುಲ್ ಜಾಲಿ ಮಾಡಲ್ಲ ಇತ್ತು. ಇವಾಗ ಟ್ರಿಪ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಹಾಂ 7-Elevenಗೆ ಬರ್ತಾ ಇದ್ದೀವಿ, ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಬೆಳಗಿಗೆ. 7-Elevenಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಅವರು ಬಿಸಿ ಮಾಡಿ ಕೊಡ್ತಾರೆ. ನಮಗೆ ಗೊತ್ತಿರಲಿಲ್ಲ, ಗೊತ್ತಿದ್ರೆ ಏನಾದರೂ ಬೇರೆದೆಲ್ಲ ತೊಗೋಬೋದಾಗಿತ್ತು. ಬ್ಯಾಕ್ ಟು ಏರ್ಪೋರ್ಟ್. 4-5 ದಿನದ ಪ್ರವಾಸ ಮುಗಿಸ್ಕೊಂಡು ನಾವೆಲ್ಲರೂ ಕೂಡ ಏರ್ಪೋರ್ಟ್ಗೆ ಬರ್ತಾ ಇದ್ದೀವಿ. ಇದು ನಮ್ಮ ಟೀಮ್. ತುಂಬ ಬೇಜಾರಾಗ್ತಿದೆ ಇವತ್ತು, ಯಾಕಂದರೆ ಎಲ್ಲರೂ ಕೂಡ ಬಿಟ್ಟೋಗ್ತಾ ಇದ್ದೀವಲ್ವ, ಅದಕ್ಕೋಸ್ಕರ. ಇದು ನಮ್ಮ ರೊಟೀನ್ ಆಗಿರುತ್ತಷ್ಟೇ, ಯಾಕಂದರೆ ಲಗೇಜ್ ಚೆಕ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದೀವಿ ನಾವು. ಎಷ್ಟು ಬರುತ್ತೋ ಗೊತ್ತಿಲ್ಲ. ಬಂದಿದ್ರಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಅಂದರೆ ಏನೋ ಪರವಾಗಿಲ್ಲ, ಬಟ್ ಇನ್ನೂ ಜಾಸ್ತಿ ಆದರೆ ಕಷ್ಟ, ಯಾಕಂದರೆ ಒದ್ದೆ ಬಟ್ಟೆಗಳೆಲ್ಲ ಇದೆ. ಹಾಗಾಗಿ ನೋಡೋಣ. ನಿನಗೇನು ಅನ್ಸುತ್ತೆ ಹೇಳಿ ಇವಾಗ, ನಿನ್ನ ಲಗೇಜ್ ಎಷ್ಟು ಬರ್ಬೋದು ಅಂತ? 12 6.6. ಇದು ನಂದು ಎತ್ತಿಡು ಇರೋಣ ಅದು ಮೈನಸ್ ಆಗಲಿ. ಏ ನಿಂದೆ ನಂದು ಅಣ್ಣ ನಿಂದೇನ ಚಡ್ಡಿ ಅನ್ಕೊಂಡು ಚಾಕ್ಲೇಟ್ ಹಾಕೊಳ್ಳೋಳು. ಏ ಬಟ್ಟೆ ಎತ್ಕೋತೀವಲ್ಲ ಇವಾಗ. ಇಲ್ಲ ಒದ್ದೆ ಬಟ್ಟೆ ಅದಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಒದ್ದೆ ಬಟ್ಟೆ ಇಟ್ಟಿದ್ದೀನಿ ಅದಕ್ಕೆ. ಇದು ನಮ್ದು. ಏ ಅಣ್ಣ ಅಷ್ಟಿಲ್ಲ ಇಕ್ಕಣ. 6.6. ಬಲ್ಲು ಹೇಳು. ಎಳೆಳು ಊರು ಕಂಡ ಮೇಲು, ನಮ್ಮೂರೇ ನಮಗೆ ಮೇಲು. ಏನಂದು ಇಲ್ಲಿಯೇ
ಕಸ್ತೂರಿ ಏಯ್ ಕನ್ನಡ ಬೇರೆ ಇಲ್ಲಿಯೇ ಬೇರೆ. ಯಾಕೆ 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 ಏನಾಯ್ತು? ಅದು ವೆಯ್ಟ್ ಜಾಸ್ತಿ ಇದೆ ಸಾರಿ. ಪ್ಲಾಟಿನಮ್ ಕಾರ್ಡ್ ಪಲ್ಲು ನೋಡಲ್ಲ ಅಲ್ಲಿ ಯಾರಿಂದ ನಾವು ನಿಂತ್ಕೋಬೇಕಾಗಿತ್ತು. ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲೇ ಇದೆ ಬಿಡಮ್ಮ, ಹಿಂಗೆ ಹೋಗೋಣ ಇದೆ ಹತ್ರ. ಒಬ್ಬೊಬ್ರಿಗೆ ಒಂದೊಂದು ಸೀಟ್ ಕೊಟ್ಬಿಟ್ಟು ನಮಗೆ 15, 17, 31 ಈ ಥರ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಮಾಡೋ ಕೆಲಸಗಳು ಇಂಥದ್ದೇ ಅವ್ರುಗಳು. ಬುಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದಾರೆ. ಈಗ ಚೆಕ್ ಇನ್ ಆಯಿತು, ಬೋರ್ಡಿಂಗ್ ಆಯಿತು, ಲಗೇಜ್ ಎಲ್ಲ ಕೊಟ್ಟಿದ್ದೀವಿ. ಲಗೇಜ್ ಫ್ರೀಯಲ್ಲಿ ಇಡ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ಆರಾಮಾಗಿ ಓಡಾಡ್ತಾ ಇದೀವಿ ಇವಾಗ. ಯಾಕಂದ್ರೆ 7 kg ಕ್ಯಾಬಿನ್ ಬ್ಯಾಗ್ ಕೂಡ ಅಲ್ಲೇ ಲಗೇಜ್ಗೆ ಹೋಗ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ಥರ ಇಲ್ಲಿ ಜಾಸ್ತಿ ಚೆಕ್ಕಿಂಗ್ ಇಲ್ಲ, ಸಿಂಪಲ್ಲು. ಎಷ್ಟು? 800 ಬಾತಿಗೆ, 815 ಬಾತಿಗೆ. ನಮ್ಮ ಫ್ಲೈಟು ಡಿಲೇ ಆಗಿದೆ. ಮತ್ತೆ 8:10 ಇದ್ದಿದ್ದು 8:45 ಆಯಿತು. ಮತ್ತೆ ಇವಾಗ ಅಲ್ಲೇ 9:45 ನಮ್ದೇನಾ? ನಮಗೆ ಅನ್ಸುತ್ತೆ. ಇದಾಗಿತ್ತು ನಮ್ಮ 5 ದಿನದ ಥೈಲ್ಯಾಂಡ್ ಟ್ರಿಪ್. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ನಮ್ಮದು ಪ್ಯಾಕೇಜ್ ಎಲ್ಲ ಇನ್ಫಾರ್ಮೇಷನ್ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ನಾನು ಅದರಲ್ಲಿ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತೀನಿ. ಎಷ್ಟಾಯಿತು ಕಾಸ್ಟು ಮತ್ತು ಎಷ್ಟೆಲ್ಲ ಪ್ಲೇಸಸ್ ನಮಗೆ ಕವರ್ ಮಾಡಿದ್ರು ಅಂತ. ತುಂಬ ಚೆನ್ನಾಗಿತ್ತು. ಇದು ಪ್ರತಿ ಒಂದು ವೀಡಿಯೋಸು ನೀವು ನೋಡಿದರೆ ಗೊತ್ತಾಗಿರ್ಬೋದು ಅನಿಸುತ್ತೆ ಎಷ್ಟು ಚೆನ್ನಾಗಿತ್ತು ಅಂದರೆ. ನಾವು ಮತ್ತೆ ವಾಪಸ್ ಬರೋದಕ್ಕೆ ಮನಸ್ಸಿಲ್ಲ ಬೆಂಗಳೂರಿಗೆ, ಅಷ್ಟು ಸಕ್ಕತ್ತಾಗಿತ್ತು ಥೈಲ್ಯಾಂಡು. ಅಂದರೆ ಅಲ್ಲಿಂದು ನೀಟ್ನೆಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಬಟ್ ಫುಡ್ ಮಾತ್ರ ನಮ್ಗೆ ಇಷ್ಟ ಆಗಲೇ ಇಲ್ಲ, ಯಾಕಂದರೆ ಫುಡ್ಡೇ ಅಲ್ವಾ ಇಂಪಾರ್ಟೆಂಟು. ಸೊ ಅದು ಒಂದು ನಮಗೆ ಸ್ವಲ್ಪ ಹಿಂಸೆ ಅನ್ನಿಸ್ತು. ಇನ್ನು ಮಿಕ್ಕಿದ್ದೆಲ್ಲ ಓಕೆ, ತುಂಬ ಚೆನ್ನಾಗಿತ್ತು. ನಾವು ವಾಪಸ್ಸು ಬ್ಯಾಕ್ ಟು ಬ್ಯಾಂಗ್ಳೂರ್. ನಮಗೆ ಸೀಟೇ ತುಂಬ ಬೇಜಾರಾಗಿದ್ದು, ಹೋಗ್ಬೇಕಾದ್ರೂ ಇದೇ ಥರ ಪ್ರಾಬ್ಲಮ್ ಮಾಡಿಬಿಟ್ಟಿದ್ರು. ಸೊ ಈಗ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಸೇಮ್ ಪ್ರಾಬ್ಲಮ್ ಆಗಿದೆ. 15, 17, 31 ಈ ಥರ ತುಂಬ ದೂರ ನಮಗೆ ಸೀಟ್ಗಳನ್ನ ಕೊಟ್ಬಿಟ್ಟಿದ್ರು. ಹಂಗೂ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡ್ವಿ. ಇದೆಲ್ಲ ಏನು ಅಂತ ನೋಡ್ತಾ ಇದ್ದೀರಾ? ಸೊ ಫ್ಲೈಟ್ ಒಳಗಡೆ ಇರೋ ಅಂಥ ಟಾಯ್ಲೆಟ್ ಇದು. ಸೊ ತುಂಬಾ ಚಿಕ್ಕದಿದೆ ಜಾಗ, ಮಾತ್ರ ದಪ್ಪಗಿರೋರು ಬಂದರೆ ಅಂತೂ ಗ್ಯಾರಂಟಿ ಆಗೋದೇ ಇಲ್ಲ ಸ್ಪೇಸು. ಮತ್ತು ಇದು ನೋಡ್ತಾ ಇದ್ದೀರಲ್ಲ, ಇದು ಥೈಲ್ಯಾಂಡ್ ಕಾಯಿನ್ಸ್ ನಮಗೆ. ಸೊ ಎಲ್ಲ ಕಡೆ ಚೇಂಜ್ ಕೊಟ್ಟಿದ್ರಲ್ವ, ಕಾಯಿನ್ಸ್ ಎಲ್ಲ ಹಂಗೆ ಇಟ್ಕೊಂಡಿದ್ವಿ. ಆದಷ್ಟು ಖರ್ಚು ಮಾಡಿದ್ದೀವಿ. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್ ಆಗ್ತಾ ಇರೋದ್ರಿಂದ ನಮಗೆ ಚೇಂಜ್ ಅವಶ್ಯಕತೆ ಇಲ್ಲ, ಇದ್ರೂ ಇಲ್ಲಿ ಯಾರೂ ತೊಗೊಳ್ಳೋದು ಇಲ್ಲ. ಸೊ ಹಾಗಾಗಿ ಇದನ್ನು ನಾವು ನೂಡಲ್ಸ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಚೇಂಜ್ ಎಲ್ಲ ಕೌಂಟ್ ಮಾಡಿಕೊಂಡು 60 ಬಾತ್ ಇತ್ತು ನೂಡಲ್ಸು. ಸೊ ಹಾಗಾಗಿ ನಾವು ಹೋಗಬೇಕಾದ್ರೆ ಒಂದು ಚಿಕನ್ ನೂಡಲ್ಸ್ ತೊಗೊಂಡಿದ್ವಿ. ಇವಾಗ ಗೊತ್ತಿಲ್ಲ ನಮಗೆ ಯಾವುದು ಅಂತ ಬುಕ್ ಮಾಡಿದ್ದೀವಿ. ಹೋಗ್ಬೇಕಾದ್ರೆ ಚಿಕನ್ ನೂಡಲ್ಸ್ ತೊಗೊಂಡಿದ್ವಿ. ಇದು ಫ್ರಾನ್ಸ್ ಇದ್ದಂಗಿದೆ ನಮ್ಮದು. ಸಿಯರ್ ಅಯ್ಯಯ್ಯೋ, ಚಿಕನ್ ನೂಡಲ್ಸ್ ಅದೇನೋ ಕ್ರೀಮಿ ಅಂದ್ರಲ್ವಾ, ಅದಕ್ಕೆ ತಗೊಂಡೆ. ಕ್ರೀಮ್ ಟಾಮ್ ಯಮ್ ಫ್ಲೇವರ್ ಮಾಮಾ ಬ್ರ್ಯಾಂಡ್. ಅಯ್ಯೋ, ಹೌ ಇಸ್ ದಿಸ್ ಎಕ್ಸ್ಪೀರಿಯನ್ಸ್? ಹೊಟ್ಟೆಸಿಗೆ ಹೊಟ್ಟೆ ಹಸಿಗೆ ಯಾವುದೋ ಒಂದು ಗೊತ್ತಿರ್ಬೇಕಷ್ಟೆ. ನಮ್ಗೆ ಗೊತ್ತಿಲ್ಲ ಅದು ಫ್ರಾನ್ಸ್ ಅಂತ. ಅದೇನೋ ಮಾಮಾ ಯಮ್ ಚಮ್ ಮತ್ತೆ ಏನೋ ಇತ್ತು, ತಗೊಂಡ್ ನೋಡಿದ್ರೆ ಫ್ರಾನ್ಸ್ ರುಚಿ ಇದೆ. ಹೌದಾ? ರ್ಯಾಪರ್ ಎಲ್ಲರೂ ಓಡ್ತಾ ಇದ್ದೀವಿ. ಬ್ಯಾಕ್ ಟು ಬೆಂಗಳೂರು ಬಂದಿದ್ದೀವಿ.
ಇನ್ನು ನಮ್ಮ ಮನೆಗೆ ನಮ್ಮ ಮನೆಗೆ ಹೊರಡುವ ಸಮಯ. ನಮ್ಮ ಟೀಮವ್ರು ಒಬ್ಬರು ಕಾಣಿಸ್ತಾ ಇಲ್ಲ, ಎಲ್ಲ ಮುಂದೆ ಹೊರಟೋದ್ರಾ? ಹಾಂ, ಆವಾಗಲಿಂದ ಪಾಪ ಹಿಡ್ಕೊಂಡು ಬರ್ತಾವ್ರು. ಕ್ಯಾಬ್ಗೆ ವೇಟಿಂಗ್. ನೀವ್ಯಾರಾದರೂ ಕ್ಯಾಬ್ಗೆ ಕೇಳಬೇಕು ಅಂತ ಇದ್ದರೆ ಒಳಗಡೆನೇ ಡೈರೆಕ್ಟಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಆಚೆ ಬಂದರೆ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ನಿಮಗೆ. ಒಳಗಡೆ 3:30, ಆಮೇಲೆ 2:30, ಕೊನೆಗೆ 1:30ವರೆಗೂ ಬಂದಿದೆ ನಮಗೆ.